ನಮಸ್ತೆ, ನಾನು ನಿಮ್ಮ ಡಿ ಕೆ ಫ್ರಮ್ ಚಿತ್ರದುರ್ಗ. ಒಂದು ವಿಶೇಷವಾದ ಒಂದು ಸುದ್ದಿ. ಇದು ಕ್ಯಾಬ್ ಚಾಲಕರಿಗಾಗಿ ಸುದ್ದಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ ಇದು. ಏನಪ್ಪ ಅಂದರೆ, ಒಂದು ಹೊಸ ಸ್ಕ್ಯಾಮ್ ಶುರುವಾಗಿದೆ, ಕರ್ನಾಟಕದಾದ್ಯಂತ ಶುರುವಾಗಿದೆ ಇದು. ರಾತ್ರಿ ನನಗೊಬ್ಬರು ಕಾಲ್ ಮಾಡಿದರು, ಸರ್ ನಾನು ಡಾಕ್ಟ್ರು, ನಾನು ಅರ್ಜೆಂಟ್ ಬೆಂಗಳೂರಿಗೆ ಹೋಗ್ಬೇಕು, ನನಗೆ ಒಂದು ಗಾಡಿ ಬೇಕು ಸರ್ ಅಂತಂದ್ರೆ. ಅಲ್ಲಪ್ಪ, ನಾವು ನೋಡಿದರೆ NGOದವರು, ನಮಗೆ ಗಾಡಿಗೆ ಏನು ಸಂಬಂಧಕ್ಕಿಲ್ಲ ಸರ್, ನಿಮಗೆ ತುಂಬ ಆ ಕಡೆ ಎಲ್ಲ ಓಡಾಡ್ತಿರ್ತೀರಲ್ವಾ, ಹಂಗಾಗಿ ನಿಮಗೆ ಗೊತ್ತಿರ್ತವೆ. ಹಂಗಾಗಿ ದಯವಿಟ್ಟು ಯಾವ್ದೊಂದು ಕಾರ್ ಹುಡುಕಿ ಕೊಡಿ ಸರ್, ನನಗೆ ಕಾರ್ ಸಿಗ್ತಿಲ್ಲ, ಅರ್ಜೆಂಟ್ ನಾನು ಬೆಂಗಳೂರಿಗೆ ಹೋಗ್ಬೇಕು, ಬೆಳಗ್ಗೆ ಆಪ್ರೇಷನ್ ಇದೆ. ನನ್ನ ಹೆಸರು ರಮೇಶ್ ಅಂತ ಹೇಳಿದರು. ನನ್ನ ಹೆಸರು ರಮೇಶು, ಡಾಕ್ಟ್ರು, ಇಲ್ಲೇ ಹೊಳಲ್ಕೆರೆ ರೋಡ್ನಾಗಿದೆ ಚಿತ್ರದುರ್ಗದಲ್ಲಿ ಅಂತಂದರು. ಅವಾಗ ನನಗೆ ಅಂದ್ಕೊಂಡೆ, ಹೊಳಲ್ಕೆರೆ ಗೌರಸನ ಮಾರಮ್ಮ ದೇವಸ್ಥಾನ ಪಕ್ಕ ಇದೆಯಾ ಅಂತ. ಹ್ಞೂ ಸರ್, ಅದೇ ಅಂತಂದರು. ಅರ್ಜೆಂಟ್ ಹೋಗ್ಬೇಕು ಸರ್ ಅಂತಂದರು. ಆಯ್ತು, ನನಗೆ ಗೊತ್ತಿಲ್ಲಪ್ಪ, ಸರಿ ಯಾರನ್ನ ಇದ್ದರೆ ಹೇಳ್ತೀನಿ ಅಂತೇಳಿ ನಮಗೆ ಗೊತ್ತಿರೋದು ನಂಬರ್ ಕೊಟ್ಟು ಕಳಿಸಿದೆ. ನಂಬರ್ ಕೊಟ್ಟು ಕಳಿಸಿದಾಗ ನೋಡಿ, ಅವರು ಸರ್ ಗಾಡಿ ರೆಡಿ ಮಾಡ್ಕೊಂಬರ್ರಿ, ನಾನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗಿದ್ದೀನಿ, ನಂದು ಸ್ವಲ್ಪ ಇಲ್ಲಿ ಯಾರೇ ಅಮೌಂಟ್ ಹಾಕಬೇಕು, ನಂದು ಫೋನ್ ಬಳಸೋಂಗಿಲ್ಲ, ದಯವಿಟ್ಟು ಒಂದು 5,000 ರೂಪಾಯಿ ನಾನು ನಂಬರ್ ಕೊಡ್ತೀನಿ, ಆ ನಂಬರ್ಗೆ ಅಮೌಂಟ್ ಹಾಕ್ಬಿಡಿ ಅಂತ ನಮ್ಮ ಡ್ರೈವರ್ಗೆ ಹೇಳಿದ್ದಾನೆ. ಅವ್ರು ನಮ್ಮ ಡ್ರೈವರ್ ಹತ್ರ ಅಮೌಂಟ್ ಇಲ್ಲ. ನಾನು ಡ್ರೈವರ್ಗೆ ಹೇಳಿದೆ, ನೋಡಪ್ಪ ನೀನೇ ಮುಂಚೆನೇ ಅಮೌಂಟ್ ಇಸ್ಕೊಂಡು ಅವ್ರ ಹತ್ರ ಡೀಸೆಲ್ ಹಾಕ್ಸ್ಕೊಂಡು ಹೋಗಂತ ಹೇಳಿದೆ ನಾನು ನಮ್ಮ ಡ್ರೈವರ್ಗೆ. ಹಂಗೆ ಹೇಳಿದಾಗ ಅವರು ಹುಡುಗಂತ ದುಡ್ಡಿಲ್ಲ, ಇಲ್ಲ ಸರ್ ಅಂದಾಗ, ಆಯಿತು ಮತ್ತೆ ಕಾಲ್ ಮಾಡ್ತೀನಿ ಅಂದಾಗ ಅವ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಹಂಗಾಗಿ ಚಿತ್ರದುರ್ಗದಲ್ಲಿ ಅವನ ಹೆಸರು ಕಾಲ್ ಮಾಡಿದರೆ, ಅವನ ಹೆಸರು ವಿಜಯ್ ನಂದಿಗಿ ಅಂತ ಏನೋ ಬರುತ್ತೆ. ನಾನು ಆ ನಂಬರ್ ಕೂಡ ಕೊಡ್ತೀನಿ, ಇಲ್ಲಿ ಹಾಕಿರ್ತೀನಿ. ದಯವಿಟ್ಟು ಹುಷಾರಾಗಿರಿ, ಯಾರು ಕೂಡ ಅಮೌಂಟ್ ಕೊಡದಲ್ಲೇ ಬಾಡಿಗೆ ಹೋಗಬೇಡ್ರಿ. ಕ್ಯಾಬ್ ಚಾಲಕರು ಹುಷಾರಾಗಿರಿ, ಈ ಥರ ಸ್ಕ್ಯಾಮ್ ನಡೀತಾ ಇದ್ದಾವೆ, ಇಡೀ ಕರ್ನಾಟಕದಾದ್ಯಂತ ನಡೀತಿದ್ದಾವೆ. ನಾವು ಕೂಡ ರಾತ್ರಿ ಕೂಡ ಮೋಸ ಹೋಗಿದ್ದೀವಿ, ನೀವು ಕೂಡ ಹೋಗಬೇಡಿ ಯಾರು. ನಮಸ್ಕಾರ. ಡ್ರೈವರ್ ಸಿಗ್ತಿಲ್ಲ ಸರ್, ಈಗ ನೈಟ್ ಟೈಮು ಆಗಲ್ಲ ಸರ್ ನನಗೆ ಅಂತ ಹೇಳ್ತಿದ್ದೆ ನಾನು. ಅಲ್ಲಿಗೂ 8,000 ರೂಪಾಯಿ ಹೇಳಿದ ಬಾಡಿಗೆ. ಆಯ್ತು ಹೇಳಪ್ಪ, ಬನ್ನಿ, ತೊಂದರೆ ಇಲ್ಲ, ಕೊಡ್ತೀನಿ ಅಂತ ಹೇಳಿದೆ. ಸರ್ ಮಾರ್ನಿಂಗ್ ಆದ್ರೂ ಬರ್ತೀನಿ ಸರ್ ಅಂತ ಹೇಳ್ದೆ ನಾನು. ಹೌದಲ್ಲ? ಯಾರಿಲ್ಲ ಸರ್ ಟಚ್ ಡ್ರೈವರ್ ಎಲ್ಲ ಬಾಡಿಗೆ ಬರುತ್ತೆ. ಹೌದೌದು. ಟೈಮಿಂಗ್ ಬೇರೆ ಬೆಳಿಗ್ಗೆ ಹೊರಡೋದಾದ್ರೆ ಮಾಡುವ ಸರ್. ಇಲ್ಲ, ಇವರು ಆಕಾಶ್ ಅಂತ ಹೇಳ್ಬಿಟ್ಟು ಒಬ್ರು ಹುಡುಗಂಗೆ ಹೇಳಿದ್ದೆ. ಆಕ್ಚುಲಿ ಅವನು ಹುಡುಗ ಯಾಕೆ ಫೋನ್ ರೀಚ್ ಮಾಡ್ತಾ ಇಲ್ಲ, ಒಂದು 8-9 ಸತಿ ಕಾಲ್ ಮಾಡಿದೆ ಅವನಿಗೆ. ಅವ್ನಿಗೆ ಹೇಳಿದ್ದೆ ಆಕ್ಚುಲಿ, ನಾನು 2 ದಿನ ಮುಂಚೆ ಇದ್ದಂಗೆ ಹೇಳಿದ್ದೆ ನಾನು. ಈ ಹಬ್ಬದ ಟೈಮ್ ಬರಲ್ಲ ಸರ್, ಅದೊಂದು ಪ್ರಾಬ್ಲಮ್ ಈಗ. ಹಬ್ಬ ಇರ್ಲಿಲ್ಲ ಅಂದ್ರೆ ಬಂದ್ಬಿಡೋರು, ಯಾರಾದ್ರೂ ಕಾಲ್ ಮಾಡಿದ ತಕ್ಷಣ ಬರ್ತೀವಿ ಸರ್ ಅಂತ. ಅಲ್ಲ, ನೀವು ಒಂದು ಟೈಮಿಂಗ್ ಬೆಳಿಗ್ಗೆ ಮಾಡೋದಾದ್ರೆ ಅದೇ ಸರ್, ಅದೇ ವ್ಯವಸ್ಥೆ ಮಾಡ್ತೀವಿ. ನೈಟ್ ಮಾಡ್ಬೇಕಲ್ಲ ನೀವು? ಹೌದು ಸರ್, ಅದು ಸ್ಟ್ಯಾಂಡಿಗೆ ಹೋಗಿದ್ರು ಬೇಜನ್ ಖರ್ಚು ಸಿಗವು. ನಾ ಸ್ಟ್ಯಾಂಡಿಗೆ ಹೋಗ್ಲಿಲ್ಲ ಆಕ್ಚುಲಿ. ಸ್ಟ್ಯಾಂಡಿಗೆ ಹೋಗಿದ್ರು ಸಿಗವು. ಈಗ ಅರ್ಜೆಂಟಿಗೆ ಒಂದ್ ಸ್ವಲ್ಪ ಸಿಗ್ತಾ ಇಲ್ವಲ್ಲ, ಅದು ತೊಂದ್ರೆ. ಹುಡುಗ ನಂಬರ್ ಕೊಟ್ಟು ಮಾತಾಡಿ.